ಆತ್ಮೀಯ H16 ನ್ಯೂಸ್ ಅರ್ಧೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಬೆಳಗಾವಿ ಜಿಲ್ಲಾ ರಾಜಕಾರಣ ಅತ್ಯಂತ ಕುತೂಹಲಕಾರಿ ಹಂತಕ್ಕೆ ಬಂದು ನಿಂತವು. ಅದರಲ್ಲೂ ಮುಖ್ಯವಾಗಿ ಯಾಕಪ್ಪ ಅಂದರೆ 2-3 ಜನರಿಗೆ ಅವಕಾಶ ಬೆಳಗಾವಿ ಜಿಲ್ಲೆಯಿಂದ ಸಿಗಬಹುದು ಅನ್ನುವಂಥದ್ದು. ಸತೀಶ್ ಅವರನ್ನು ಬಿಟ್ಟು ಆಲ್ರೆಡಿ ಸತೀಶ್ ಅವರು ಕ್ಯಾಬಿನೆಟ್ ಸೇರಿದ್ದಾರೆ, ಹಿರಿಯ ಮಿನಿಸ್ಟರ್ ಇದ್ದಾರೆ. ಇವ್ರ ಜೊತೆಗೆ ಇನ್ನಿಬ್ಬರು ಅಥವಾ ಒಬ್ಬರು ಯಾರು ಹೋಗ್ಬೋದು. ಸಾಕಷ್ಟು ಜನ ಪ್ರಯತ್ನ ಮಾಡ್ತಾಯಿದ್ದಾರೆ. ಹುಕ್ಕೇರಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಪಟ್ಟಣವ್ರು ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸೌದಿಯವರು, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು. ಈ 4 ಮಧ್ಯದಲ್ಲಿ ಜೋರ್ದಾರ್ ಕಾಂಪಿಟೇಷನ್ ಅದ. ಈ 4 ಜನರಲ್ಲಿ ಮೋಸ್ಟ್ಲಿ ಒಬ್ಬರು ಇಬ್ಬರಿಗೆ ಸಿಗೋ ಅವಕಾಶಗಳಿದ್ದಾವೆ. ಸತೀಶ್ ಅವರು ಯಾರಿಗೆ ಬೆಂಬಲಿಸ್ಬೋದು, ಯಾರು ವಿರೋಧಿಸ್ಬೋದು ಅನ್ನೋ ಪ್ರಶ್ನೆಗಳು ಇಲ್ಲೇ ಪ್ರಮುಖ ಆಗ್ತಾ ಇದ್ದಾವೆ. ಮುಖ್ಯವಾಗಿ ಕೆಲವೊಂದು ಸುದ್ದಿಗಳು ಬರ್ತಾ ಇದ್ದಾವೆ. ಪಟ್ಟಣವರನ್ನು ಅಂದರೆ ನಮ್ಮ ಅಶೋಕ್ ಪಟ್ಟಣವ್ರನ್ನ ಕ್ಯಾಬಿನೆಟ್ ಬರ್ತಿಗೆ ಸೇರಿಸಬೇಕು ಅನ್ನೋದು ಪ್ರಯತ್ನ. ಅದರಿಂದ ಸತೀಶ್ ಅವರು ಇದ್ದಾರೆ ಅನ್ನುವಂಥ ಮಾತುಗಳು ಇದ್ದಾರೋ ಇಲ್ಲವೋ ಎಲ್ಲೋ ಒಬ್ಬ ಏನಪ್ಪ ಅಂದರೆ ಬೆಳಗಾವಿ ಜಿಲ್ಲೆ ಎಲ್ಲ ರಾಜಕಾರಣಿಗಳು ಒಬ್ಬರಿಗೆ ಅವ್ರ ಪ್ರೇಮ, ವಿಶ್ವಾಸ, ಪ್ರೀತಿ ಇದ್ದಿದ್ದು ಸ್ವಾಭಾವಿಕ. ಮತ್ತು ಅಧಿಕಾರದ ಇಡೀ ಶುರುವಾಗಿ ಎಲ್ಲರೂ ಒಬ್ಬರನ್ನು ಪ್ಲೀಸ್ ಮಾಡುವಂಥದ್ದು ನಾವು ಇಲ್ಲಿ ನೋಡ್ತಾ ಇರ್ತೀವಿ. ಆದರೆ ಎಷ್ಟು ಮಟ್ಟಿಗೆ ಅದು ಯಶಸ್ವಿ ಆಗ್ತದೆ ಇಲ್ಲ ಅನ್ನೋದು ಬೇರೆ ಮಾತು. ಆದರೆ ಇಬ್ಬರಂತೂ ಶತಪ್ರಯತ್ನ ನಡೆಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜೊತೆಗೆ ನಮ್ಮ ಸೌದಿಯವರು, ಲಕ್ಷ್ಮಣ ಸೌದಿಯವರು ಬದಲಾಗಂತೂ ಇಬ್ಬರು ಮಾತು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಮತ್ತು ಅದೇ ಕಾಲಕ್ಕೆ DK ಶಿವ ಮತ್ತು ಇವರಂತೂ ನಮ್ಮ ಜಾರಕಿಹೊಳಿ ಮನೆತನದ ಪರಮ ರಾಜಕೀಯ ವೈರಿ. ಹೀಗಾಗಿ ಈ ಸಲ ಅವ್ರಿಗೆ ಮಿನಿಸ್ಟರ್ಶಿಪ್ ಗ್ಯಾರಂಟಿ ಅಂಥೇಳಿ ಒಂದಿಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಇಲ್ಲೇ ಸಮತೋಲನಕ್ಕಾಗಬೇಕಾಗಿದೆ ಬೆಳಗಾವಿಯಲ್ಲೇ. ಅದರಲ್ಲೂ ಜಾರಕಿಹೊಳಿಯವರ ಪ್ರಭಾವವನ್ನು ಕಡಿಮೆ ಮಾಡಬೇಕಾಗ್ಯದ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲೇ ಬೆಳಗಾವಿಯನ್ನು ಪೂರ್ತಿಯಾಗಿ ಆವರಿಸ್ಕೊಂಡು ಬಿಡೋ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಅದಕ್ಕೆ DK ಶಿ ಅವ್ರಿಗೂ ಸಹಿತ ಈಗಾಗಲೇ ಅದೇನಾಯಿತು ಏನೋ ಗೊತ್ತಿಲ್ಲ. ಆದರೆ ಈಗ ಮಾತ್ರ ಸತೀಶ್ ಅವರು ಸಿದ್ದರಾಮಯ್ಯರ ಗೆಳೆತನದಿಂದ ದೂರ ಸರಿದ್ರಿಂದಾಗಿ ಸ್ವಲ್ಪ ವೀಕ್ ಆಗಿದ್ದಾರೆ ಏನೋ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಇರ್ಬೋದು ಅವರಲ್ಲಿ ಹಣಬಲ ಇರ್ಬೋದು, ಮತ್ತೇನೂ ಇರ್ಬೋದು, ಎಲ್ಲನೂ ಇರ್ಬೋದು. ಒಪ್ಪು ನಾವು ಮಾತನ್ನು ಮತ್ತು ಕ್ಯಾಬಿನೆಟ್ದಲ್ಲೂ ಇದ್ದಾರೆ. ಆದರೆ ಒಂದು ಪ್ರಮುಖ ಹುದ್ದೆಯನ್ನು ಕಳ್ಕೊಂಡಿದ್ದಾರೆ. ಸಿಗುವ ಸಾಧ್ಯತೆ ಇತ್ತು. ಸಿದ್ದರಾಮಯ್ಯ ಏನಾದರೂ ಮುಖ್ಯಮಂತ್ರಿಯಾಗಿ ಉಳಿದಿದ್ದರೆ ಮುಂದಿನ ದಿನದಲ್ಲಿ ಅಟ್ಲೀಸ್ಟ್ 2028ರಲ್ಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಫೈಟ್ ಮಾಡೋ ಸಾಧ್ಯತೆಗಳಿದ್ದವು. ಆದರೆ ಇವತ್ತು ಸಿದ್ದರಾಮಯ್ಯನ ಜೊತೆಗೆ ಇವ್ರು ಮುನಿಸ್ಕೊಂಡಿದ್ದಾರೆ. ಹೀಗಾಗಿ ಅಧ್ಯಕ್ಷಗಿರಿ ಅಂತ ಸಿಗಲಿಲ್ಲ. BK ಹರಿಪ್ರಸಾದ್ ಅವರು ಸಿಕ್ಕೊಂಡ್ಬಿಟ್ಟಿತ್ತು. BK ಹರಿಪ್ರಸಾದ ಮತ್ತು ಮೂಲತಃ ನಮ್ಮ DK ಶಿ ಇಬ್ಬರು ಕಾಂಗ್ರೆಸ್ಸಿಗರು. ಹೀಗಾಗಿ ಅಧ್ಯಕ್ಷ ಸ್ಥಾನ, ಮುಖ್ಯಮಂತ್ರಿ ಸ್ಥಾನ ತಾತ್ಕಾಲಿಕವಾಗಿ ದೂರ ಸೇರಿತೇನೋ ಸತೀಶ್ ಅವರಿಂದ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂದ್ರೆ ಈಗ ಅವರೆಲ್ಲ ಕಡೆ ಪ್ರಚಾರ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ತಮ್ಮ ಏರಿಯಾದಲ್ಲ, ದಕ್ಷಿಣ, ಅದರಲ್ಲೂ ಮೈಸೂರು ಏರಿಯಾದಲ್ಲ, ನನ್ನನ್ನು ನೀವು 28ರಲ್ಲಿ ಮತ್ತೆ ಮುಖ್ಯಮಂತ್ರಿಯಾಗಿ ಆಯ್ಸ್ಕೊಂಬರ್ರಿ, ನಾನು ಆಗ್ತೀನಿ ಮುಂದಿನ ಅಂತ ಹೇಳ್ತಾ ಇದ್ದಾರೆ. ಅಂದರೆ 28ರಲ್ಲೂ ಸಹಿತ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಸತೀಶ್ ಅವರಿಗೆ ತುರ್ತು ಇಲ್ಲೇನೋ ಅಂತೇಳಿ, ಬಟ್ ಇವ್ರು ಪ್ರಯತ್ನ ಮಾಡ್ತಾ ಇರ್ತಾರೆ, ಇಲ್ಲಂತಲ್ಲ. ಯಾಕೆ ಪ್ರಯತ್ನ ಮಾಡೇ ಮಾಡ್ತಾರೆ. ಅವ್ರಿಗೂ ಆಸೆ ಅದ, ಅದ್ರ ಬಗ್ಗೆ ಮಹತ್ವಾಕಾಂಕ್ಷೆ ಅದ. ಅದಕ್ಕೆ ಏನೇನು ಮಾಡಬಾರ್ದು ಅಂತಂದಾಗ ಸಹಜವಾಗಿ ಕೆಲವೊಮ್ಮೆ ಅನ್ನಿಸ್ತದ. ಮೊದಲು ಬೆಳಗಾವಿ ಜಿಲ್ಲೆಯಲ್ಲಿಯ ಸಂಘರ್ಷಮಯವಾದಂಥವ್ರು ಈಗ ಸೌದಿಯವ್ರ ಜೊತೆಗೆ, ಕತ್ತೆಯವ್ರ ಜೊತೆಗೆ ಚಿಕ್ಕಾಟಗಳಿದ್ದಾವೆ. ಅಲ್ಲೇನು ಹೊಂದಾಣಿಕೆ ಮಾಡ್ಕೊಳ್ತಾರ ಅನ್ನೋದು ಒಂದು ಸಣ್ಣ ಪ್ರಶ್ನೆ ಸಹಿತ ಹೇಳಲಿಕ್ಕೆ ಶುರುವಾಗಿಬಿಟ್ಟಾರೆ. ಯಾಕೆಂದ್ರೆ ಅಧಿಕಾರಕ್ಕಾಗಿ ನೋಡ್ರಿ, ಇವತ್ತು ವೈರಿ ಇದ್ದಂತ ನಾಳೆ ಮಿತ್ರ ಹಾಕೋಣ, ನಾಳೆ ಮಿತ್ರ ನಾಡ್ದ ವೈರಿ ಆಗ್ತಾನೆ, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಇದ್ದಿದ್ರಪ್ಪ ಅಂತಂದ್ರೆ ದೊಡ್ಡ ಆನೆ ಬಲ ಇದ್ದಂಗಿತ್ತು ಇವ್ರಿಗೆ. ಅದು ಯಾಕೆ ಕಳ್ಕೊಂಡ್ರೂ ಗೊತ್ತಿಲ್ಲ. ಅದು ಯಾರು ಕಳಿಯೋಂಗೆ ಮಾಡಿದ್ರೂ ಗೊತ್ತಿಲ್ಲ. ಇದೊಂದು ರಾಜಕೀಯ, ನಾವು ಹೇಳುವ ಷಡ್ಯಂತ್ರ ಮತ್ತು ಅವ್ರು ಅನ್ಬೋದು. ನಾವು ರಾಜಕೀಯದಲ್ಲಿ ನಡೆಯುವಂಥದ್ದು ಏನಾರು ಯಾವ ಷಡ್ಯಂತ್ರ ಏನು ತಂತ್ರ ಇವತ್ತು ರಾಜಕಾರಣ ಆಗಾಗಿದೆ. ಇದು ರಾಜನೀತಿ ಅಲ್ಲ, ರಾಜಕಾರಣ. ಒಂದು ನೀತಿ ಸಲುವಾಗಿ ಏನೋ ನಡೀತಿದ್ರೆ ಮಾತು ಬೇರೆ. ಅದು ಇಲ್ಲಿ ನೀತಿ ಇಲ್ಲ, ಅಧಿಕಾರ ಅಷ್ಟೇ ಮುಖ್ಯ ಆಗ್ತದೆ. ಹೀಗಾಗಿ ಈಗ ಒಂದು ವೇಳೆ ಲಕ್ಷ್ಮಣ ಸವದಿಯವರನ್ನ ಮಿನಿಸ್ಟರ್ ಮಾಡಿದರೆ, ಅದರಲ್ಲೂ ಒಳ್ಳೆಯ ಪೋರ್ಟ್ಫೋಲಿಯೋ ಕೊಟ್ಟರೆ ನಿಶ್ಚಿತವಾಗಿಯೂ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಷ್ಟ ಆಗ್ತದೆ ಸತೀಶ್ ಅವ್ರಿಗೆ ಅನ್ನುವಂಥದ್ದು. ಯಾಕಂದ್ರೆ ಇಲ್ಲೂ ಈಗಾಗಲೇ ಇದು ನಿಮಗೆ ಗೊತ್ತದ, ನಮ್ಮ DCC ಬ್ಯಾಂಕ್, BDCC ಬ್ಯಾಂಕ್
ಕೈ ತಪ್ಪಿ ಹೋಗಿದ್ರಿಂದಾಗಿ ಭಾಳಷ್ಟು ಜನ ಇಲ್ಲಿಯ ಲಿಂಗಾಯತ ಏನೋ ಅನ್ರಿ ಅಥವಾ ಅಧಿಕಾರದಲ್ಲಿ ಇದ್ದವ್ರು ಅನ್ರಿ ಅವರಿಗೆಲ್ಲ ಅಸಂತೋಷ ಭಾಳ ಅದ. ಇದನ್ನು ಹೇಗಾದ್ರೂ ಮತ್ತೆ ಮರಳಿ ನಮ್ಮ ಕೈಲಿ ತೊಗೊಳ್ಬೇಕು ಅನ್ನುವಂಥ ಶತಪ್ರಯತ್ನವನ್ನು ನಡೆಸಿದ್ದಾರೆ. ಹೀಗಾಗಿ ಅವರೆಲ್ಲರೂ ಇವತ್ತು ಲಕ್ಷ್ಮಣ ಸವದಿಯವರಿಗೆ ಬೆಂಬಲ ನಿಲ್ಲುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಇಂಥ ಪ್ರಸಂಗದಾಗ ಸತೀಶ್ ಅವರು ಯಾವ ರೀತಿಯಾಗಿ ಹೆಚ್ಚಿಡ್ಬೋದು ಮುಂದಿನ ಅಂತ ಅವ್ರು ಇವತ್ತೇನೋ ಗೆದ್ದಿರ್ಬೋದು, ಡಿಸಿಸ್ ಬ್ಯಾಂಕ್ ಹೇಳಿ ತೊಗೊಂಡಿರ್ಬೋದು. ಆದರೆ ಎಲ್ಲಿವರೆಗೆ ಇದು ಅಂತ ಅದರಲ್ಲಿ ಸಿದ್ದರಾಮಯ್ಯ ಇದ್ದಂತೆ ಒಂದು ಬೆಲೆ ಇತ್ತು ಈ ಕಾಂಗ್ರೆಸ್ನಲ್ಲೇ. ಈ ಕಾಂಗ್ರೆಸ್ನಲ್ಲಿ ಏನಂತ ಮೂಲ ಕಾಂಗ್ರೆಸ್ಗರು ಬಂದಿದ್ದಾರೆ, ಇವರು ಹೊರಗಿಂದ ಬಂದಂಥವ್ರು, ವಲಸೆ ಆಗಿ ಬಂದಂಥವ್ರು. ಇಂಥ ಪ್ರಸಂಗದಲ್ಲೇ ಸತೀಶ್ ಅವರು ಏನೇನು ಮಾಡಬಾರ್ದು ಅಂತೇಳಿ ಅದು ಹೇಳಿ ನಿಮಗೆ ತಾವು ಸಂಘರ್ಷಮಯ ಅಥವಾ ಜಗಳದ ಒಂದು ಏನಪ್ಪ ಅಂತಂದ್ರೆ ರಾಜಕಾರಣ ಬಿಟ್ಟ ವಿಶ್ವಾಸಕ್ಕೆ ತೆಗೆದುಕೊಳ್ಬೋದು ಅಂತ ಅನಿಸ್ತಾ ಇದೆ. ಆದರೆ ಅಂದ್ಕೊಂಡಷ್ಟು ಸುಲಭವಿಲ್ಲ ಯಾವುದೋ ಏಕಾಏಕಿ ಈ ರೀತಿಯಾಗಿ ಟರ್ನ್ ನೋಡಿದ್ರೆ ಇವರನ್ನು ನಂಬುವ ಸ್ಥಿತಿಯಲ್ಲಿ ವಿಶೇಷವಾಗಿ ನಮ್ಮ ಲಕ್ಷ್ಮಣ ಸವದಿಯವರು ಇದ್ದಾರಾ ಅಂತೇಳಿ. ಯಾಕಂದ್ರೆ ಮೇಲಿನೆಲ್ಲ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಅತನಿಗೆ ಹೋಗೋದು, ಮಾತಾಡೋದು, ಏನೇನೋ ಅನ್ನೋದು ಸಹಜ ಇಬ್ಬರ ಮಧ್ಯದಲ್ಲಿ ತಿಕ್ಕಾಡು ಜೋರದ. ಮತ್ತು 5 ಜನ ಅಂತಂದ್ರೆಲ್ಲ ಒಂದಿದ್ದಾರೆ ಅನ್ನುವಂಥ ಖಚಿತವಾದ ಭಾವನೆ ನಮ್ಮ ಲಕ್ಷ್ಮಣ ಸವದಿಯಲ್ಲಿ ಇರೋದರಿಂದಾಗಿ ಪಾರ್ಟಿಲಿ ಇರೋದ್ರಿಂದ ಮಾತಾಡ್ತಿರ್ಬೋದು, ಮತ್ತೇನೋ ಮಾಡ್ತಿರ್ಬೋದು. ಬಟ್ ಅವರು ಸಹ ರಾಜಕೀಯ ಪ್ಲ್ಯಾನ್ ಮಾಡುವಂಥವ್ರು. ಮತ್ತು DKC ಅವರು ನಂಬುವಷ್ಟ ಅವರು ಸತೀಶ್ ಅವರು ನಂಬುವ ಸ್ಥಿತಿಯಲ್ಲಿ ಇಲ್ಲ ಅಂತ ಮಾತುಗಳು ಮಾತಾಡ್ತಾ ಇದ್ದಾರೆ. ಹೀಗಾಗಿ ಏನಾಗ್ಬೋದಪ್ಪ ಮುಂದಿನ ದಿನಗಳಲ್ಲೇ ಸತೀಶ್ ಅವರ ಮುಂದಿನ ನಡೆ ಏನು ಅಂತ. ಬೆಳಗಾವಿ ಜಿಲ್ಲೆಯಂತ ಇವತ್ತೇನೋ ಶತಪ್ರಯತ್ನ ಮಾಡಿ ಎಷ್ಟೋ ಜನ ಲೀಡರ್ಸ್ ಇದ್ದಾರೆ. ಅಶೋಕ್ ಪಟ್ಟಣ್ ಇದ್ದಾರೆ, ಮಹಾಂತೇಶ್ ಕೌಜುಲ್ಗಿ ಅವರು ಇದ್ದಾರೆ, ಆದಿಲ್ ಸಾಹೇಬ್ ಬಾಬಾ ಸಾಹೇಬ್ ಪಾಟೀಲ್ ಅಂತಿದ್ದಾರೆ, ಮತ್ತು ಇನ್ನೂ ಅನೇಕ ನಾಯಕರಿದ್ದಾರೆ. ಸಂಜಯ್ ನಮ್ಮ ಅಲ್ಲಿ ಬೆಳಗಾವಿಯಲ್ಲಿ ಒಬ್ಬ ಒಳ್ಳೆಯ ಲೀಡರ್ಗಳಿದ್ದಾರೆ. ನೀವು ಸುತ್ತಾಗಿ ನೋಡಿದಾಗ ಮತ್ತು ಇಲ್ಲಿ ಕತ್ತಿ ಸಹೋದರರಿದ್ದಾರೆ ಅಥವಾ ಕತ್ತಿ ಕುಟುಂಬದ ಅದೇ ಕಾಲಕ್ಕ VL ಪಾಟೀಲ್ ಕುಟುಂಬದವರಿದ್ದಾರೆ. ಇವರೆಲ್ಲರೂ ಪ್ರಬಲರು, ಒಂದು ಕಾಲಕ್ಕೆ ಎಲ್ಲರೂ ಮೆರೆದವರಣ. ಅದರಲ್ಲೂ VL ಪಾಟೀಲ್ ಕುಟುಂಬ ಅಂತೂ VL ಪಾಟೀಲ್ ಇದ್ದಾಗಂತೂ ಔನ್ನತ್ಯಕ್ಕೆ ಹೋಗಿ ಮುಟ್ಟಿದಂಥದ್ದು. ಆದರೂ ಇವತ್ತಿಗೂ ಅವರು ತಮ್ಮ ಅಸ್ತಿತ್ವ ತಮ್ಮ ಏರಿಯಲ್ಲಿ ಇಟ್ಕೊಂಡಿದ್ದಾರೆ. ಇವರೆಲ್ಲರೂ ಇವತ್ತು ಏನು ಮಾಡ್ಬೋದು, ಇವ್ರೇನು ವಿಚಾರ ಮಾಡ್ಬೋದು. ಇವತ್ತೇನೋ ಸತೀಶ್ ಅಲ್ರಿ ಅಥವಾ ಜಾರಕಿಹೊಳಿ ಕುಟುಂಬದಲ್ರಿ ಪ್ರಭಾವ ಹೆಚ್ಚಾಗಿದ್ದರಿಂದಾಗಿ ಏನು ಮೌನ ಆಗಿದ್ದಾರೆ. ಬಟ್ ಇದು ಮುಂದುವರಿತಿದ್ದಾನೆ ಅಂತ. ಯಾಕಂದ್ರೆ ಅವ್ರಿಗೆಲ್ಲರಿಗೂ ಭಯ ಏನಿತ್ತು, ಸಿದ್ದರಾಮಯ್ಯ ಇದ್ದಾರಪ್ಪ ರಾಜ್ಯ ಮಾಡಿದ್ರೆ ಅವರು ಇವರು ಸಹಾಯಕ್ಕೆ ಬರ್ತಾರೆ ಅನ್ನುವಂಥದ್ದು. ಈಗ ನೋಡಿದರೆ ಅಧ್ಯಕ್ಷ ಸ್ಥಾನ ಸಿಗಲಿಲ್ಲ, ಮುಖ್ಯಮಂತ್ರಿ ಸ್ಥಾನ 2022ರಲ್ಲಿ ಸಿಗೋದು ಬಹಳ ದೂರದ ಮಾತಂತ ಈಗ ಅವರ ಅಭಿಪ್ರಾಯ ಆಗ್ಯದ. ಇಂಥ ಪ್ರಸಂಗದಲ್ಲ ಸಹಜವಾಗಿ ಈ ರಾಜಕೀಯ ಒಂದು ಔನ್ನತ್ಯವನ್ನು, ಜಾರಕಿಹೊಳಿ ಕುಟುಂಬದ ಔನ್ನತ್ಯವನ್ನು ಅವರು ಸಹ ಅದನ್ನು ತೆಗೆದು ಹಾಕಪ್ಪ, ನಾವು ಬದಿಗಿಡಬೇಕು ಅಂತ. ಮತ್ತು ಎಲ್ಲದಕ್ಕೂ ಒಂದು ಟೈಮ್ ಇರ್ತದೆ. ಸ್ವತಃ ಒಂದು ಟೈಮ್ದಾಗ ನಮ್ಮ ಸತೀಶ್ ಅವರು ಒಂದಿದ್ದು ಮಾತದ. ಅವ್ರು 30 ವರ್ಷ ಆಳಿದ್ರು, ನಾವು 30 ವರ್ಷ ಆಳ್ತೀವಿ, ಎಲ್ಲರಿಗೂ ಒಂದು ಅಂತಿರ್ತದೆ ಅನ್ನೋಂಥ ಮತ್ತು ಅವ್ರಿಗೂ ಗೊತ್ತಿದೆ. ಇವತ್ತು ಸಾಕಷ್ಟು ಅನುಭವವನ್ನು ಪಡೆದಾರ, ಜೀವನದಲ್ಲ ಎತ್ತರಕ್ಕೆ ಬೆಳೆದಾರ ಅವರು. ಆದರೂ ಸಹಿತ ಇನ್ನೂ ಯಾವ ರೀತಿಯಾಗಿ ಈ ಸಿಚುವೇಶನ್ ತಮ್ಮ ಕಡೆ ಪರಿವರ್ತಿಸಬೇಕು ಅಂತ. ಯಾಕಂದ್ರೆ ಇದು ಜಸ್ಟ್ ನಮ್ಮ DCC ಬ್ಯಾಂಕನ್ನು ಕೈ ತೆಗೆದುಕೊಂಡಂತಹ ಈ ಜಾರಕಿಹೊಳಿ ಸಹೋದರರಿಗೆ ಇನ್ನಷ್ಟಪ್ಪ ನಾವು ಗಟ್ಟಿಕೊಳ್ಬೇಕು. ಮತ್ತು ಮುಖ್ಯಮಂತ್ರಿ ಸ್ಥಾನದಲ್ಲಿ ಭಾಳ ಅಪೇಕ್ಷೆ ಅವ್ರಿಗಿತ್ತು, ಈಗೂ ಅದ. ಈಗ ಅದನ್ನು ಅಧ್ಯಕ್ಷ ಆಗಬೇಕು ಅಂತ ಅವರಲ್ಲಿ ವಾದದ. ಯಾಕಂದರೆ ಒಂದು ಸಲ ಮಾತಾಡಿದ್ದು ಅದ ಸ್ವತಃ ಸತೀಶ್ ಅವರು, ಇಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಅಧ್ಯಕ್ಷ ಸ್ಥಾನಕ್ಕೆ ಹೆಚ್ಚು ಬೆಲೆ ಅದ, ಗೌರವ ಅದ ಅಂತೇಳಿ. ಅದು ಇದ್ದರೆ ಬೇಕಾದ ಮಾಡಲಿಕ್ಕೆ ಸಾಧ್ಯ ಅದ ಅನ್ನೋಂಥ ಅವ್ರ ಭಾವನೆ ಅದ. ಮತ್ತು ಅದು ಅತ್ಯಂತ ಪ್ರಬಲವಾಗ್ಯದ. ಇಂಥ ಪ್ರಸಂಗದಲ್ಲೇ ಈಗ DKC ಅವರು CM ಆದಿದ್ದೇನಪ್ಪ ಅಂದ್ರೆ ನೆಲಕ್ಕೊಂದು ಅಡ್ಡಗೋಡೆಯನ್ನು ಜೋರಾಗಿ ಹರಿಯುವಂಥ ಪ್ರವಾಹಕ್ಕೆ ಅಡ್ಡಗೋಡೆಯನ್ನು ಕಟ್ಟಿದಂಗೆ ಆಗ್ಯದ. ಆ ಗೋಡೆಯನ್ನು ಒಡೆದು ಹೋಗುವಂಥ ಶಕ್ತಿ, ಸೀಳಿ ಹೋಗುವಂಥ ಶಕ್ತಿ ಸತೀಶ್ ಅವರಲ್ಲಿ ಇದೆಯಾ ಅನ್ನುವಂಥ ಮಾತುಗಳು ಕೇಳ್ತಾ ಇದ್ದಾರೆ. ಅದೇನೂ ಇಲ್ಲಿ ಇವತ್ತು DKC ಬಂಡೆಗಲ್ಲು ಸತೀಶ್ ಅವ್ರ ಮುಂದೆ ಬಂದು ನಿಂತು ಬಿಟ್ಟದ. ಈಗ ಆ ಬಂಡೆಗಲ್ಲನ್ನು ಹೊಡಿತಾರ, ಡೈನಮೈಟ್ ಹಾಕಿ ಬದಿಗೆ ಸರಿಸ್ತಾರ, ಮತ್ತೇನೋ ಮಾಡ್ತಾರ, ಮತ್ತು ತಮ್ಮ ಮೊದಲ ಸ್ಥಾನಕ್ಕೆ ಬಂದು ಹತ್ತಾರ ಅನ್ನೋಂಥ ಸಂದರ್ಭದಲ್ಲೇ ಬೆಳಗಾವಿಯಲ್ಲಿ ಎಲ್ಲರ ಜೊತೆಗೆ ಸೌಹಾರ್ದಯುತವಾಗಿ ಉಳ್ಕೊಂಡು ಬೆಳಗಾವಿಯನ್ನು ಇನ್ನಷ್ಟು ಮುಂದುವರಿಸ್ಕೋಬೇಕು, ಸಂಘರ್ಷದಿಂದ ಉತ್ತಮ ಅನ್ನೋದು ಅವ್ರ ತಲೆ ಏನೂ ಬಂದಿರಬಹುದು ಅಂತ ಅನಿಸ್ತದ. ಕೆಲವು ಮೀಡಿಯಾಗಳಲ್ಲಿ ವಿಶ್ಲೇಷಣೆ ನೋಡಿದ್ರೆ. ಆದರೆ ಅದೊಂದುಕೊಂಡಷ್ಟು ಎಷ್ಟು ಸರಿಯೋ ತಪ್ಪೋ ಗೊತ್ತಿಲ್ಲ, ಸುಲಭವಾಗಿ ಆಗ್ತದೆ ಅಂತೇಳಿ. ಆದರೆ ತುರ್ತಕ್ಕೆ ಮಾತ್ರ ಸತೀಶ್ ಅವರು ಒಂದು ಮಿನಿಸ್ಟರ್ಶಿಪ್ ತೊಗೊಂಡ ತಮ್ಮನ್ನು ತಾವು ಬಚಾವ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಅವ್ರಿಗೂ ಮುಖ್ಯವಾಗಿ ಬೇಕಾಗಿದ್ದು ಮೊದಲು ತಮ್ಮ ಕುಟುಂಬ ಸೇಫ್ ಆಗುವಂಥದ್ದು. ಆ ದಿಶೆಯಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಅವ್ರ ರಾಜಕೀಯ ಬೆಳವಣಿಗೆ ಯಾವ ರೀತಿ ತೊಗೊಳ್ಬೋದು,
ಇನ್ನು ಮುಂದಾದರೂ ಸಿದ್ದರಾಮಯ್ಯವ್ರಿಗೆ ಒಲಿಬೋದಾ ಅಥವಾ ಸಿದ್ದರಾಮಯ್ಯ ದೂರ ಸರಿಬೋದಾ ಅಥವಾ ಸಿದ್ದರಾಮಯ್ಯವ್ರಿಗೆ ಒಲಿಸ್ಕೊಳ್ಬೋದಾ ಏನು ಗೊತ್ತಿಲ್ಲ. ಇವೆಲ್ಲ ನೋಡಿದಾಗ ಮಾತ್ರ ಈಗ ಮಾತ್ರ ಒಂದು ರೀತಿಯಿಂದ ಸಿದ್ದರಾಮಯ್ಯರಂತೂ ರಾಜ್ಯ ಮಟ್ಟದಲ್ಲಿ ಬೆಳೆದಂತಾರೆ. ಅವರಿಗೆ ಈ ರಾಹುಲ್ ಗಾಂಧಿ ಅವರು ರಾಷ್ಟ್ರಮಟ್ಟಕ್ಕೆ ಬಂದ್ರಪ್ಪ ಅಂತ ಕರಿತಾ ಇದ್ದಾರೆ. ಮತ್ತು ಅವ್ರಿಗೆ ಬೇಕಾಗಿದೆ ರಾಹುಲ್ ಗಾಂಧಿ ಅವ್ರಿಗೆ ಸಿದ್ದರಾಮಯ್ಯ ಬೇಕಾಗಿದ್ದಾರೆ. ಯಾಕಂದ್ರೆ ಒಂದು ಈಗಾಗಲೇ ದಲಿತ ಪರವಾಗಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ, ಇನ್ನೊಂದು ಈ ಸೈಡ್ ನಮ್ಮ ಏನಪ್ಪ ಸಿದ್ದರಾಮಯ್ಯರು. ಕಾಂಗ್ರೆಸ್ನಲ್ಲಿ ವಿಶೇಷವಾಗಿ ಇವತ್ತು ಯಾವ ನಾಯಕರು ಸಹಿತ ಪ್ರಾಮಾಣಿಕವಾಗಿ ಇಲ್ಲ ಅನ್ನೋದು ಅವ್ರಿಗೂ ಗೊತ್ತದ. ಹೀಗಾಗಿ ಅವರು ಇವತ್ತು ಸಿದ್ದರಾಮಯ್ಯ ನಂಬಿಕೊಂಡು ಮತ್ತು ಸಿದ್ದರಾಮಯ್ಯರು ಸಹಿತ ಇಲ್ಲಿವರೆಗೆ ರಾಹುಲ್ ಗಾಂಧಿ ಅವರ ಹಾಕಿದ ಗೆರೆಯನ್ನು ದಾಟಲಾರದ ಅವ್ರ ಜೊತೆ ಹೋಗೋದನ್ನು ಗಮನಿಸಿದಾಗ ಅವರನ್ನು ರಾಷ್ಟ್ರ ಮಟ್ಟಕ್ಕೆ ಒಯ್ಯುವ ಸಾಧ್ಯತೆಗಳಿದ್ದಾವೆ. ಇಂಥ ಸಂದರ್ಭದಲ್ಲಿ ಸತೀಶ್ ಅವರ ಮುಂದಿನ ನಡೆ ಏನು ಅನ್ನೋದು ಸಹಿತ ಅಷ್ಟು ಕೂತಲ್ಲ. ಬೆಳಗಾವಿ ಜಿಲ್ಲೆಯನ್ನು ಉಳಿಸಿಕೊಳ್ಳೋದು ಅಷ್ಟು ಸಾಹಸದ ಮಾತದ. ಈಗ DKC ಮುಂದಿರೋದು ಆದಷ್ಟು ತಮಗೆ CM ಸೀಟಿಗೆ ಕಾಂಪಿಟೇಟರ್ ಆಗಿ ಬರೋರು ಬೇಕಾಗಿಲ್ಲ ಅನ್ನೋದು ಅವ್ರ ಮಾತುಗಳು ಸ್ಪಷ್ಟ ಆಗ್ತದೆ. ಒಂದು ಕಡೆ HDK ಇದ್ದಾರೆ ಕುಮಾರಸ್ವಾಮಿಗಳು, ಅವರನ್ನು ಮತ್ತು ಅವ್ರ ಕುಟುಂಬನ ಹಳ್ಳಿ ಕೆಲಸವನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇಲ್ಲಿ ಸತೀಶ್ ಅವರು ಈ ಭಾಗದಲ್ಲಿದ್ದಾರೆ, ಅವ್ರನ್ನೂ ದೂರ ಸರಿಸೋ ಕೆಲಸ ಮಾಡ್ತಾ ಇದ್ದಾರೆ. ಇವೆರಡರಲ್ಲಿ ಯಾರು ಯಶಸ್ವಿ ಆಗ್ಬೋದು, HDK ಯಶಸ್ವಿ ಆಗ್ಬೋದು. ಇಂಥ ಸಂದರ್ಭದಲ್ಲಿ ನಮ್ಮ ದೇವೇಗೌಡರಿಗೆ ರಾಜ್ಯಸಭಾ ಸದಸ್ಯರು ಸಿಗಲಿಲ್ಲ ಅನ್ನೋದು ಸಹಿತ ಅಸಮಾಧಾನ ದೇವೇಗೌಡರ ಮನೆತನದಲ್ಲಿದೆ. ಇವೆಲ್ಲ ಗಮನಿಸಿದಾಗ ಒಂದು ಕಡೆ ಕುಮಾರಸ್ವಾಮಿಗಳು, ಇನ್ನೊಂದು ಕಡೆ ಸತೀಶ್ ಅವರು, ಇವರನ್ನು ಯಾವ ರೀತಿಯಾಗಿ ಅವರವ್ರ ಸ್ಥಳಗಳಲ್ಲೆಲ್ಲ ಬಂಧಿಸಿಡಬಹುದು DKC, ಇದು ಸಹಿತ ಕುತೂಹಲದ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಹೇಳಿ ಸತ್ಯಕ್ಕಾಗಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.